ನನ್ನ ಕ್ವೆಶನ್ ಅದೇ ಆಗಿತ್ತು. ಒಂದು, ಬೆಂಗಳೂರಲ್ಲಿ ಏರಿಯಾ ಟು ಏರಿಯಾ ಬಂದು ಮಾತಾಡ್ಸೋ ಅಷ್ಟು ಪುರ್ಸೊತ್ತಿರೋದಿಲ್ಲ. ಒಂದು ಬಿಡಿ, ಬೆಂಗಳೂರು ಒಂದು 2 ಅವರ್ ಟ್ರಾಫಿಕಲ್ಲಿ ಓಡಾಡಿದ್ವಿ ಅಂದರೆ ಹೋಗಿ ತಲುಪ್ಕೋಬಹುದು ಅಟ್ಲೀಸ್ಟು. ಬಟ್ ಬೇರೆ ಊರುಗಳಿಂದ ಬಂದುಬಿಟ್ಟಿರ್ತಾರೆ. ಫಾರ್ ಎನ್ ಎಕ್ಸಾಂಪಲ್, ಇವಾಗ ಹುಬ್ಳಿಯಿಂದ ಯಾರೋ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಥವಾ ಬೆಂಗಳೂರಿಂದ ಹುಬ್ಳಿಗೆ ಹೋಗೋ, ಮೈಸೂರಿಂದ ಹುಬ್ಳಿ, ಧಾರವಾಡ ಆ ಕಡೆ ಎಲ್ಲ ಹೋಗೋ ಲೈಫ್ ಕಂಡುಕೊಂಡಿರ್ತಾರೆ. ಅಲ್ಲೊಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಫ್ಯಾಮಿಲಿ ಜೊತೆಗಿರಲ್ಲ, ಫ್ಯಾಮಿಲಿ ಅವ್ರ ಊರಿನಲ್ಲೇ ಇರುತ್ತೆ. ಫ್ರೆಂಡ್ಸ್ ಅಂತೂ ಕಳೆದು ಹೋಗಿರ್ತಾರೆ. ಸೊ ಅಲ್ಲಿ ಸಿಗುವ ಏಕೈಕ ಝೋನ್ ಅಂತ ಹೇಳಿದ್ರೆ ಅವ್ರು ಕೆಲಸ ಮಾಡ್ತಾ ಇರೋ ಜಾಗದ ಫ್ರೆಂಡ್ಸ್ ಅಷ್ಟೇ ಆಗಿರ್ತಾರೆ. ಸೊ ಎಲ್ಲನೂ ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ. ಆವಾಗ ಏನು ಮಾಡಬೇಕು? ಈಗ ಅಟ್ಲೀಸ್ಟ್ ಓಕೆ, ಇದನ್ನು ಆನ್ಸರ್ ಮಾಡೋಕ್ಕೆ ಮುಂಚೆ ಒಂದು ಇತ್ತೀಚೆಗೆ ನಾನು ಯಾರೋ ಒಬ್ಬರು ನನ್ನ ಕೌನ್ಸಿಲಿಂಗ್ ಅಥವಾ ನನ್ನ ಕರಿಯರ್ ಗೈಡೆನ್ಸ್ ರಿಲೇಟೆಡ್ ಎಲ್ಲ ಮಾತಾಡಿಸಿದ್ದಾಗೂ ಇತ್ತು. ಇದೇ ರೀತಿ ಯಾರೋ ನಾರ್ತ್ ಇಂಡಿಯಾದಿಂದ ಬಂದು ಇಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅವ್ರೊಂದು ಕೇಸ್ದು ಹೇಳಬೇಕು ಅಂದರೆ, ಒಳ್ಳೆ IT ಜಾಬು, ಜಸ್ಟ್ ಮೇ ಬಿ ಫ್ಯೂ ಮಂತ್ಸ್ ಆಗಿರ್ಬೋದು, 1 year ಆಗಿರ್ಬೋದು ಜಾಬಲ್ಲಿ ಸೇರ್ಕೊಂಡ್ಬಿಟ್ಟು, ಬಟ್ ಅವರಿಗೆ ಜಾಬು ಖುಷಿ ಸಿಗ್ತಾ ಇಲ್ಲ ಅಂತ ಅವರ ಒಂದು ಇದು ಕನ್ಸರ್ನು. ದುಡ್ಡು ಸಿಗ್ತಾ ಇದೆ, ಜಾಬಲ್ಲಿ ಏನೋ ಖುಷಿ ಸಿಗ್ತಾ ಇಲ್ಲ, ನಾನೇನೋ ಬೇರೆದು ಮಾಡಬೇಕು ಅಂದ್ಕೊಂಡಿದ್ದೆ ಅಥವಾ ತುಂಬ ಇಂಟ್ರೆಸ್ಟಿಂಗ್ ಕೆಲಸ ಮಾಡಬೇಕು ಅಂತಿದ್ದೆ ಅಂತ. ಸೊ ನಾನು ಅವ್ರ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದಾಗ ಕೇಳಿದ್ದೇನೆಂದರೆ, ಐ ಥಿಂಕ್ ಅವರಿಗೆ ಪೇರೆಂಟ್ಸ್ ಎಲ್ಲ ಎಲ್ಲಿದ್ದಾರೆ ಅಂದರೆ ನಾರ್ತ್ ಇಂಡಿಯಾದಲ್ಲಿ ಎಲ್ಲ ಇದ್ದಾರೆ. ನೀವು ಎಷ್ಟು ಅವ್ರ ಜೊತೆ ಇಂಟ್ರಾಕ್ಷನಲ್ಲಿದ್ದೀರಾ, ಎಷ್ಟು ಮಾತಾಡ್ತಾ ಇದ್ದೀರಾ, ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳಕ್ಕೆ ನಿಮ್ಮ ಲೈಫಲ್ಲಿ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀರಾ. ಸೊ ಅಟ್ಲೀಸ್ಟ್ ಅವರು ಬೈ ಡಿಫಾಲ್ಟು ನೀವು ಅದನ್ನು ಕನ್ಸಿಡರೇ ಮಾಡಿರೋದಿಲ್ಲ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಟೈನ ಸ್ಟ್ರಾಂಗ್ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಡೇ ಟು ಡೇನಲ್ಲಿ ಆಯ್ತು ಎಷ್ಟು ಹೊತ್ತು ಮಾತಾಡ್ತಾ ಇದ್ದೀರಾ ಅವ್ರ ಜೊತೆ, ಒಂದು ಫೋನ್ ಕಾಲ್ ಮಾಡ್ತಾ ಇದ್ದೀರಾ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಯಾಕಂದ್ರೆ ಅದು ಪರ್ಟಿಕ್ಯುಲರ್ಲಿ ಈಗ ಜಸ್ಟ್ ವರ್ಕಿಂಗ್ ಶುರು ಮಾಡಿರ್ತಾರಲ್ಲ, ಅವರು ಆ ಝೋನಲ್ಲಿ ಇರೋದಿಲ್ಲ. ಸ್ಟೂಡೆಂಟ್ ಲೈಫಲ್ಲಿ ಇರೋದು ಆ ಝೋನಲ್ಲಿ ಇರೋದಿಲ್ಲ, ಅವ್ರು ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರಲ್ವ. ಸೊ ಹಾಗಾಗಿ ಅವ್ರಿಗೆ ಅದು ಬರೋದಿಲ್ಲ, ಅವ್ರು ಕ್ಯಾನ್ವಾಸಲ್ಲಿ ಅದಕ್ಕೆ ಟೈಮ್ ಕೊಡೋದೇ ಇಲ್ಲ. ಸೊ ಅವರಿಗೆ ನಾನು ಹೇಳೋಕ್ಕೆ ಇಷ್ಟಪಟ್ಟಿದ್ದು, ಓಕೆ ಇಲ್ಲಿ ಫ್ರೆಂಡ್ಸ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಸ್ಟೆಪ್, ಇರೋದನ್ನು ಉಳಿಸ್ಕೊಳ್ಳೋದಕ್ಕೆ ಹ್ಯಾಕ್ ಮಾಡ್ತೀರಾ ಅಂತ, ಫ್ಯಾಮಿಲಿ ಕನೆಕ್ಷನ್ಸ್ ಇರ್ಬೋದು ಹಾಗೆ. ಸೊ ನಿಮ್ಮ ಪ್ರಶ್ನೆಗೆ ವಾಪಸ್ ಬಂದರೆ, ನಾನು ಹೇಳೋದು ಮೊದಲನೇದು, ನಿಮ್ಮ ಆಲ್ರೆಡಿ ಇರೋ ಕನೆಕ್ಷನ್ಸನ್ನು ಯಾವ ರೀತಿ ಫಸ್ಟ್ ಮೇಂಟೈನ್ ಮಾಡ್ಬೋದು. ನಿಮ್ಮದು ಫ್ಯಾಮಿಲಿ ಕನೆಕ್ಷನ್ಸ್ ಆಯ್ತು, ಅಟ್ಲೀಸ್ಟ್ ಫೋನಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ, ಜಸ್ಟ್ ಮಾತಾಡೋದು. ದಿನ ಮಾತಾಡೋಕ್ಕಾಗತ್ತಾ, ಟ್ರೈ ಮಾಡಿ. 5 ನಿಮಿಷ ಮಾತಾಡೋಕ್ಕಾಗತ್ತಾ, ಟ್ರೈ ಮಾಡಿ. ಇಲ್ಲ ಒಂದು ವೀಕ್ಲಿ ಒಂದು ಏನೋ ಗೂಗಲ್ ಮೀಟಲ್ಲಿ ಏನೋ ಡಿಸ್ಕಸ್ ಮಾಡೋಕ್ಕಾಗತ್ತಾ ಫ್ರೆಂಡ್ಸ್ ಅವ್ರು ಇದ್ದರೆ, ಒಂದು ಸುಮ್ಮನೆ ಟ್ರೈ ಮಾಡಿ. ಯಾಕಂದರೆ ನಾವು ಈವನ್ ನಾನು ಗೂಗಲಲ್ಲಿ ಇದ್ದಾಗ ನಾವು ಈ ಕೋವಿಡ್ ಟೈಮಲ್ಲೆಲ್ಲ, ಯಾಕಂದರೆ ಆಫೀಸಿಗೆ ಯಾರಿಗೂ ಬರ್ತಾ ಆಗ್ತಿರ್ಲಿಲ್ವಲ್ಲ, ಟೀ ಟೈಮ್ ಅಂತ ಎಲ್ಲರೂ ಗೂಗಲ್ ಮೀಟಲ್ಲಿ ಕೂತ್ಕೊಂಡು ಟೀ ಕುಡಿತಾ ಇರ್ತೀವಿ. ಯಾಕೆಂದರೆ ಜಸ್ಟ್ ಓಕೆ ಸುಮ್ಮನೆ ಮಾತಾಡೋದಕ್ಕಾದರೂ ಎಲ್ಲರೂ ಅವ್ರವ್ರ ಮನೆಯಲ್ಲೇ ಟೀ ಕುಡೀರಿ, ಬಟ್ ಗೂಗಲ್ ಮೀಟಲ್ಲಿ ಅಟ್ಲೀಸ್ಟ್ ಮಾತಾಡೋಣ ಅಂತ. ಸೊ ಅಟ್ಲೀಸ್ಟ್ ಆ ಪ್ರಯತ್ನ ಇದೆಯಾ ಅಂತ ನಾನು ಹೇಳ್ತೀನಿ. ಯಾಕಂದರೆ ನೀವು ಒಳ್ಳೆ ಫ್ರೆಂಡ್ಸ್ ಸರ್ಕಲ್ ಇರತ್ತೆ ಆಲ್ರೆಡಿ ಅವರಿಗೆ, ಅವರು ಬಂದಿರೋ ಊರುಗಳಿಂದ. ಅಟ್ಲೀಸ್ಟ್ ಅವರು ಬೇರೆ ಬೇರೆ ಕಡೆ ಸ್ಪ್ರೆಡ್ ಆಗಿಬಿಟ್ಟಿರ್ತಾರೆ, ಬೇರೆ ಬೇರೆ ಪ್ರೊಫೆಷನಲ್ ಹೋಗ್ಬಿಟ್ಟಿರ್ತಾರೆ. ಅವ್ರ ಜೊತೆ ಫಸ್ಟ್ ಮೇಂಟೈನ್ ಮಾಡ್ಕೊಳ್ಳಿ ಆ ಕನೆಕ್ಷನ್ನು ಅಂತ. ನೆಕ್ಸ್ಟು ಇಲ್ಲಿ ಬಿಲ್ಡ್ ಮಾಡ್ಕೊಳ್ಳೋದು ಆಬ್ವಿಯಸ್ಲಿ ಕೆಲವೊಮ್ಮೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಮಗೆ ಕರಿಯರಲ್ಲಿ ಯೂಶ್ವಲಾಗಿ ಸ್ಟ್ರಾಂಗ್ ಬಿಲ್ಡ್ ಆಗತ್ತೆ ಯೂಶ್ವಲ್. ಯಾಕಂದರೆ ಸಿಮಿಲರ್ ಏಜ್ ಗ್ರೂಪಿಂದ ಬಂದಿರ್ತಾರೆ, ಸಿಮಿಲರ್ ಆಸ್ಪಿರೇಷನ್ಸ್ ಎಲ್ಲ ಇರುತ್ತೆ, ಅಲ್ಲಿ ಬಾಂಡಿಂಗ್ ಜಾಸ್ತಿ ಬೆಳೆಯೋ ಚಾನ್ಸಸ್ ಇರುತ್ತೆ. ಅದನ್ನು ನೋಡಿಕೊಂಡು ಸೆಲೆಕ್ಟಿವ್ ಆಗಿ ಬೆಳೆಸ್ಕೊಳ್ಳೋಕೆ ಪ್ರಯತ್ನ ಪಡಬೇಕಾಗತ್ತೆ. ಯಾಕಂದರೆ ಔಟ್ಸೈಡ್ ವರ್ಕ್ನು ಕೂಡ ಅವರು ಆ್ಯಕ್ಟಿವಿಟಿನ ಬಿಲ್ಡ್ ಮಾಡಬೇಕಾಗತ್ತೆ. ಅದ್ರ ಜೊತೆ ಏನಾದರೂ ಹಾಬೀಸ್ ಏನಿದೆ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕಾಗತ್ತೆ.